ಕಳೆದ ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಅಣ್ಣವರ ಅಭಿನಯದ ಅದೇ ಕಣ್ಣು ಸಿನಿಮಾ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅಂದರೆ ಅದೇ ಕಣ್ಣು ಸಿನಿಮಾ ಅಟ್ರ ಫ್ಲಾಪ್ ಆಗೋಯಿತು. ಆ ಸಿನಿಮಾ ಪ್ರೊಡ್ಯೂಸರ್ ವಾದಿರಾಜ್ ಅವರು ತುಂಬಾ ತೊಂದರೆ ಅನುಭವಿಸಿದ್ರು. ಆ ಕೊರಗಿನಿಂದನೇ ಅವರು ತೀರ್ಕೊಂಡ್ರು ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಆದರೆ ನಿಜಕ್ಕೂ ಅದೇ ಕಣ್ಣು ಸಿನಿಮಾ ಫೇಲ್ಯೂರ್ ಆಯಿತಾ? ಅದೇ ಕಣ್ಣು ಸಿನಿಮಾ ಫೇಲ್ಯೂರ್ ಆಗುವಂತಹ ಸಿನಿಮಾನ ಆ ಸಿನಿಮಾದಿಂದ ವಾದಿರಾಜ್ ಅವರು ಕೊರಗಿನೇ ತೀರ್ಕೊಂಡ್ರ? ಇಂತಹ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ಕಣ್ಣು ಸಿನಿಮಾ ಬಗ್ಗೆ ನಾವು ಪೇಪರಲ್ಲಿ ಓದಿದ್ದೀವಿ ಮತ್ತು ಅಣ್ಣವರ ಅಭಿಮಾನಿಗಳನ್ನು ಕೇಳಿದ್ದೀವಿ. ಅವರೆಲ್ಲ ಆ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಆ ಮಾಹಿತಿಗಳೆಲ್ಲ ನಮಗೂ ಗೊತ್ತಿದೆ. ಮತ್ತು ಮೈಸೂರಿನ ರಣಜಿತ್ ಚಿತ್ರಮಂದಿರ ಅಂದರೆ ಚಿರಪರಿಚಿತ. ಅದು ಅಣ್ಣವರ ಸಿನಿಮಾಗಳಿಗೆ ಫೇಮಸ್ಸು. ಅಣ್ಣವರ ಬಹುಪಾಲು ಸಿನಿಮಾಗಳು ಅಲ್ಲೇ ರಿಲೀಸ್ ಆಗಿದ್ದು, ಅಲ್ಲೇ ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ ಆಗಿರುವಂಥ ಸಾಕಷ್ಟು ನಿದರ್ಶನಗಳಿವೆ. ಈಗ ಆ ಥಿಯೇಟ್ರ್ನಲ್ಲೇ ಕೆಲಸ ಮಾಡಿದಂತಹ ಬಸವರಾಜು ಅನ್ನೋ ಒಬ್ಬರು ನೌಕರರು ಕೂಡ ಈ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಅವಾಗ ಹೇಗೆ ಹೋಗಿತ್ತು ಈ ಸಿನಿಮಾ. ಅದೇ ಕಣ್ಣು ಸಿನಿಮಾ ರಿಲೀಸ್ ಆಗಿದ್ದು 1985ನೇ ಇಸ್ವಿನಲ್ಲಿ. ಆಗ ರಿಲೀಸ್ ಆದಾಗ ಅದೇ ಕಣ್ಣು ಸಿನಿಮಾ ಯಾವ ರೀತಿ ಪ್ರದರ್ಶನ ಆಗಿತ್ತು, ನಿಜಕ್ಕೂ ಆ ಸಿನಿಮಾ ಫ್ಲಾಪ್ ಆಯಿತಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ರಣಜಿತ್ ಚಿತ್ರಮಂದಿರದಲ್ಲಿ ಕೆಲಸ ಮಾಡಿದಂಥವ್ರು, ಆ ಚಿತ್ರಮಂದಿರದಲ್ಲಿದ್ದು ಎಲ್ಲವನ್ನು ನೋಡಿರುವಂಥವ್ರು, ಅವರನ್ನು ಮಾತಾಡಿಸೋವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ. ಜೊತೆಗೆ ಈ ಸಿನಿಮಾ ಸೋತಿದ್ಯಾ ಅಂದರೆ ನಿಜಕ್ಕೂ ಕನ್ನಡ ಚಿತ್ರಪ್ರೇಮಿಗಳು ಮತ್ತು ಅಣ್ಣವ್ರ ಅಭಿಮಾನಿಗಳು ನಗ್ತಾರೆ. ಅಯ್ಯೋ, ಅಣ್ಣವ್ರ ಸಿನಿಮಾ ಎಲ್ಲರೂ ಸೋಲೋದುಂಟಾ? ಪ್ರತಿಯೊಬ್ಬರು ಒಂದೊಂದು ಸರಿ ನೋಡಿದ್ರು ಕೂಡ ಆ ಸಿನಿಮಾ ಹಾಕಿದ ಬಂಡವಾಳ ಬಂದ್ಬಿಡುತ್ತೆ. ಅಂತಂದರೆ ಅಣ್ಣವ್ರ ಸಿನಿಮಾ ಫೇಲ್ಯೂರ್ ಆಗುತ್ತೆ ಅಂದರೆ ಯಾರೀ ನಂಬ್ತಾರೆ? ಅದೆಲ್ಲ ನಂಬೋ ಮಾತ ಅಂತ ಎಷ್ಟೋ ಜನ ಅಭಿಮಾನಿಗಳು ಹೇಳಿದ್ದುಂಟು. ಯಾಕಂದರೆ ಅಣ್ಣವ್ರ ಅಭಿನಯದ ಅದೇ ಕಣ್ಣು 1985ನೇ ಇಸ್ವಿನಲ್ಲಿ ರಿಲೀಸ್ ಆಗುತ್ತೆ. ಆಗ ಅಣ್ಣವರು ಬಹಳ ಉತ್ತುಂಗದಲ್ಲಿದ್ದಂಥ ಕಾಲ. ಜೊತೆಗೆ ಅದಾಗಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿ ಕೂಡ ಎಂಟ್ರಿ ಆಗಿರ್ತಾರೆ. ಆದರೂ ಕೂಡ ತಮ್ಮ ಸಮಕಾಲೀನರಿಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ವಾದಿರಾಜ್ ಅವರಿಗೆ ಅಣ್ಣವರು ಕಾಲ್ ಶೀಟ್ ಕೊಡ್ತಾರೆ. ಅವರಿಗೆ ಆ ಸಿನಿಮಾ ಸ್ಟೋರಿ ಕೇಳಿಬಿಟ್ಟು ಇಂಪ್ರೆಸ್ ಆಗ್ತಾರೆ. ಆ ಸಿನಿಮಾದಲ್ಲಿ ಸೈಕೋ ಪಾತ್ರ ಮಾಡುವಂಥದ್ದು, ಅದು ಅಣ್ಣವರ ಅಂತಹ ಪಾತ್ರ ಯಾವುದು ಮಾಡಿರಲಿಲ್ಲ. ನಾನೇ ಮಾಡ್ತೀನಿ ಈ ಪಾತ್ರವನ್ನು ಅಂತೇಳಿ ವಾದಿರಾಜ್ ಅವರಿಗೆ ಕಾಲ್ ಶೀಟ್ ಕೊಡ್ತಾರೆ. ಆ ಸಿನಿಮಾದಲ್ಲಿ ಮೊದಲಿಗೆ ಅಣ್ಣವರು ಏಕಪಾತ್ರ ಮಾಡಬೇಕು ಅಂತಿದ್ದದ್ದು, ಅಂದರೆ ತಂದೆ ಪಾತ್ರ. ಆದರೆ ಅಭಿಮಾನಿಗಳು ಇದನ್ನು ಒಪ್ಪೋದಿಲ್ಲ. ಇದರಲ್ಲಿ ಅಣ್ಣವರು ಎದುರುಕೊಳ್ಳುವಂಥ ಸೀನ್ ಇದೆ, ಅವರು ಕೊನೆಯಲ್ಲಿ ತೀರ್ಕೊಬಿಡ್ತಾರೆ. ಅದನ್ನು ಅಭಿಮಾನಿಗಳು ಒಪ್ಪೋದಿಲ್ಲ. ಹಾಗೆ ಅದರಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿಬಿಡೋಣ, ಅಪ್ಪ ಮಗ ಅಂತ 2 ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಆ ಸಿನಿಮಾ ಚಿತ್ರೀಕರಣವಾಗುತ್ತೆ. ಆ ಸಿನಿಮಾಗೆ ನಿರ್ದೇಶಕರಾಗಿ ದತ್ತರಾಜ್, ಉದಯಶಂಕರ್ ಅವರ ಸಹೋದರ, ಅವರು ಡೈರೆಕ್ಟರ್ ಆಗ್ತಾರೆ. ಪ್ರೊಡ್ಯೂಸರ್ ವಾದಿರಾಜು, ಮ್ಯೂಸಿಕ್ಕು GK ವೆಂಕಟೇಶು, ಉದಯಶಂಕರ್ ಸಂಭಾಷಣೆ ಮತ್ತು ಸಾಹಿತ್ಯ. ಈ ರೀತಿ ಒಳ್ಳೆ ಟೀಮ್ ಕಟ್ಕೊಂಡು ಆ ಸಿನಿಮಾ ಶುರುವಾಗುತ್ತೆ. ಸಿನಿಮಾ ಅಂದ್ಕೊಂಡಂಗೆ ಬೇಗ ಶೂಟಿಂಗು ಕೂಡ ಮುಗಿಯುತ್ತೆ. ಸಿನಿಮಾ ರಿಲೀಸ್ ಆಗುತ್ತೆ 1985ರಲ್ಲಿ. ಅದು ಬೆಂಗಳೂರಿನಲ್ಲಿ ಕಪಾಲಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಮತ್ತು ಮೈಸೂರಿನಲ್ಲಿ ರಣಜಿತ್ ಮತ್ತು ಶಾಂತಲಾ 2 ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಬೆಂಗಳೂರಲ್ಲೂ ಕೂಡ 7-8 ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಮೇನ್ ಥಿಯೇಟ್ರ್ ಕಪಾಲಿ. ಆ ಸಿನಿಮಾ ಫೇಲ್ಯೂರ್ ಆಗುತ್ತೆ ಅಂತ ಏನಿವತ್ತು ಸುದ್ದಿ ಹರಿದಾಡ್ತಾ ಇದೆಯೋ ಅದೆಲ್ಲವೂ ಸುಳ್ಳು. ಯಾಕಂದರೆ ಕಪಾಲಿ ಚಿತ್ರಮಂದಿರದಲ್ಲಿ ಅದೇ ಕಣ್ಣು ಸಿನಿಮಾ 10 ವಾರ ಹೋಗಿದೆ. ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ 9 ವಾರ ಪ್ರದರ್ಶನ ಕಾಣುತ್ತೆ. ಒಂದು ಫೇಲ್ಯೂರ್ ಆಗುವಂಥ ಸಿನಿಮಾನ 10 ವಾರ ಓಡ್ಸೋಕ್ಕಾಗತ್ತಾ? ಏನೋ 4 ವಾರ 3 ವಾರ ಆದಮೇಲೆ ಎತ್ಬಿಡ್ಬೇಕಾಗತ್ತೆ. ಅದು ಕಪಾಲಿ ಕೊಳಗ ಅಂತ ಹೇಳ್ತಾರೆ, ಅಂದರೆ ಅತಿ ಹೆಚ್ಚು ಜನ ಕೂತ್ಕೊಳ್ಳುವಂಥ ಚಿತ್ರಮಂದಿರ. ಆ ಚಿತ್ರಮಂದಿರದಲ್ಲಿ ಅದೇ ಕಣ್ಣು ಸಿನಿಮಾ 10 ವಾರ ಓಡಿದೆ ಅಂದರೆ ಅದು ನಿಜಕ್ಕೂ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇದೆಯಾ? ಸುಮ್ಮನೆ ನಾವೇ ಹಂಗೇ ಊಹೆ ಮಾಡ್ಕೋಬೋದು. 10 ವಾರ ಓಡಿದೆ ಕಪಾಲಿ ಅಂತ ಚಿತ್ರಮಂದಿರದಲ್ಲಿ ಅಂದರೆ ಅದೇ ಕಣ್ಣು ಸಿನಿಮಾ ಫ್ಲಾಪ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆ ಸಿನಿಮಾ ಬಗ್ಗೆ ಮಾಹಿತಿ ಕೊರತೆಯಿಂದ ಆ ರೀತಿ ಸುದ್ದಿ ಹರಿದಾಡ್ತಾ ಇರ್ಬೋದು. ಇದಕ್ಕಾಗಿ ನಾವು ಇವತ್ತು ಅದೇ ಕಣ್ಣು ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ನಮಗಿರೋ ಮಾಹಿತಿ ಪ್ರಕಾರ ಅದೇ ಕಣ್ಣು ಸಿನಿಮಾ ಫ್ಲಾಪ್ ಆಗಿಲ್ಲ. ಅದು ಉತ್ತಮವಾದ ಗಳಿಕೆಯನ್ನು ಮಾಡಿದೆ. ಆದರೆ ಅಣ್ಣವರ ಬೇರೆ ಚಿತ್ರಗಳು ಸಾಕಷ್ಟು ಗಳಿಕೆ ಮಾಡಿತ್ತು. ಅಷ್ಟಾಗದೇ ಇದ್ದರೂ ಪ್ರೊಡ್ಯೂಸರ್ಗಳಂತೂ ನಷ್ಟ ಆಗಿಲ್ಲ. ಜೊತೆಗೆ ವಾದಿರಾಜ್ ಆ ಸಿನಿಮಾದಿಂದ ಕೊರಗಿ ಆ ಸಿನಿಮಾ ಮಾಡಿ ತೀರೋದ್ರು ಅಂತಾರಲ್ಲ, ಅದು ಕೂಡ ಸುಳ್ಳು. ಯಾಕಂದರೆ ಆ ಸಿನಿಮಾ ರಿಲೀಸ್ ಆಗಿದ್ದು 85ರಲ್ಲಿ. ವಾದಿರಾಜ್ ಅವರು ತೀರ್ಕೊಂಡಿದ್ದು 2000ರಲ್ಲಿ. ಅಂದರೆ 19ರಿಂದ 20 ವರ್ಷ ಅವರು ಆ ಸಿನಿಮಾ ರಿಲೀಸ್ ಆದಮೇಲೂ ಇದ್ದಾರೆ. 20 ವರ್ಷನೂ ಅವರು ಆ ಸಿನಿಮಾ ಬಗ್ಗೆ ಕೊರಗ್ತಾ ಕೂತಿದ್ರು. ಹಾಗಾದರೆ ಅದೆಲ್ಲವೂ ಕೂಡ ಗಾಳಿ ಸುದ್ದಿ. ಹೀಗಾಗಿ ನಾವು ಅದೇ ಕಣ್ಣು ಸಿನಿಮಾ ಬಗ್ಗೆ ಇವತ್ತು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದೇ ಕಣ್ಣು ಸಿನಿಮಾ ಯಾವ ಕಾರಣಕ್ಕೂ ಫೇಲ್ಯೂರ್ ಆಗಿಲ್ಲ. ಜೊತೆಗೆ ಆಗ ಆ ಸಿನಿಮಾವನ್ನು ಹತ್ತಿರದಿಂದ ನೋಡಿದಂಥವರು, ರಣಜಿತ್ ಚಿತ್ರಮಂದಿರದಲ್ಲಿ ಕೆಲಸ ಮಾಡಿದಂಥ ಬಸವರಾಜ್ ಅವರು ಕೂಡ ಆ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ ಸರ್. ಈಗ ಅಣ್ಣವ್ರ ಅಭಿನಯದ ಅದೇ ಕಣ್ಣು ಸಿನಿಮಾ, ಆ ಸಿನಿಮಾ ಫ್ಲಾಪ್ ಆಗೋಯಿತು, ವಾದಿರಾಜ್ ಅವರಿಗೆ ಅದರಿಂದ ಲಾಸ್ ಆಯಿತು ಅಂತೆಲ್ಲ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಆಗ್ತಾ ಇದೆ. ಆ ಸಿನಿಮಾದಿಂದ ಲಾಸ್ ಆಗ್ಬಿಟ್ಟಿದೆಯಂತೆ, ವಾದಿರಾಜ್ ಅವರು ಬರ್ಬಾದ್ ಆಗ್ಬಿಟ್ರಂತೆ, ಏನೋ ಸುದ್ದಿಗಳು ಹರಿದಾಡ್ತಾ ಇದೆ. ಬಟ್ ನಾವು ಕೇಳ್ದಂಗೆ
ಅಣ್ಣವ್ರು ಯಾವ ಸಿನಿಮಾ ಕೂಡ ಪ್ರೊಡ್ಯೂಸರ್ಗಳಿಗೆ ಲಾಸ್ ಮಾಡಿಲ್ಲ. ಇಲ್ಲ. ಜೊತೆಗೆ ಮೈಸೂರಲ್ಲಿ ರಣಜಿತ್ ಥಿಯೇಟರ್ಗೆ ಸಿನಿಮಾ ಬರ್ತಾ ಇತ್ತು. ಹೌದು. ನೀವು ಕೂಡ ರಣಜಿತ್ ಥಿಯೇಟರ್ಲಿ 35 ವರ್ಷ ಕೆಲಸ ಮಾಡಿದ್ದೀರಿ. ಹೌದು. ಅಲ್ಲಿ ನೀವು ನೋಡಿದ ಹಾಗೆ ಅದೇ ಕಣ್ಣು ಸಿನಿಮಾ ನೀವು ಅಲ್ಲಿ ಇದ್ದಾಗಲೇ ರಿಲೀಸ್ ಆಗಿತ್ತು. ಹೌದು. ಹೇಗೋಯ್ತು ಸಿನಿಮಾ? ಅದು ಲಾಸ್ ಆಯ್ತಾ ನಿಜವಾಗ್ಲೂ ಪ್ರೊಡ್ಯೂಸರ್ಗೆ ಏನು ಅಂತ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ. ಅದು ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ, ಲಾಸ್ ಆಗಿಲ್ಲ. ಅದು ಒಳ್ಳೆ ಕಲೆಕ್ಷನ್ನೇ ಕೊಟ್ಟು. ಹಿಂದೆ ಏನು ಅಂದರೆ ರಾಜ್ಕುಮಾರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ರಾಜ್ಕುಮಾರ್ ಪಿಕ್ಚರ್ನ ಎಲ್ಲರೂ ಸಾಮಾನ್ಯವಾಗಿ ಒಂದು 8 ಸರಿ 10 ಸರಿ ನೋಡೋ ಜನರು. ಈ ಪಿಕ್ಚರ್ನ ಎಲ್ಲರೂ ಏನು ಮಾಡಿದ್ರು, ನಾನು 4 ಸರಿ 3 ಸರಿ ನೋಡೋಕ್ಕೆ ಕಮೆಂಟ್ಸ್ ಮಾಡಿದ್ರು. ಯಾವುದೋ ಒಂದು ಇದ್ರ ಮೇಲೆ ಅದು ಇರ್ಬೋದು ಹೊರತು ಕಲೆಕ್ಷನ್ ಲಾಸ್ ಆಗೋಕ್ಕಂತೂ ಚಾನ್ಸಸ್ ಇಲ್ಲ. ನಾವು ನೋಡಿದ ಮಟ್ಟಿಗೆ ನಾವು ಅಲ್ಲೇ ಇದ್ದವರು, ನಮಗೆ ಗೊತ್ತಿರೋ ವಿಷಯದಲ್ಲಿ ಇವ್ರ ಪಿಕ್ಚರ್ ಫ್ಲಾಪ್ ಆಗೋದು ಚಾನ್ಸೇ ಇಲ್ಲ. ಚೆನ್ನಾಗೇ ಕಲೆಕ್ಷನ್ ಬಂತು. 4ನೇ ವಾರ ಆದಮೇಲೆ ಸ್ವಲ್ಪ ಕಲೆಕ್ಷನ್ ಡ್ರಾಪ್ ಆಯ್ತಾ ಬಂತು. ಅದರಲ್ಲೂ ಅವ್ರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಚೆನ್ನಾಗಾಯಿತು, ಅದರಲ್ಲಿ ಯಾರಿಗೂ ಅನುಮಾನನೇ ಇಲ್ಲ. ಅಲ್ಲಿ ಇದ್ದವರು ನಮಗೆ ಗೊತ್ತು ಅದ್ರ ವಿಷಯ ಏನು ಅಂತ. ಚೆನ್ನಾಗಿ ನಡೆದಿದೆ, ಅದು ಒಳ್ಳೆ ಪಿಕ್ಚರ್. ಅದರಲ್ಲಿ ಅವರು ಅಭಿಮಾನಿಗಳು ಒಬ್ಬೊಬ್ಬರು ಒಂದೊಂದು ಚಾಯ್ಸ್ ಮಾಡಿದ್ರು. ಏನಿಲ್ಲ, ಅದು ಯಾವುದೇ ಕಾರಣಕ್ಕೂ ನಾವು ನೋಡಿದ ಮಟ್ಟಿಗೆ ಅದು ಚೆನ್ನಾಗೇ ಹೋಯ್ತು. ಅವ್ರಿಗೇನು ಲಾಸ್ ಆಗಿಲ್ಲ. ಅದು ಎಲ್ಲ ಕಡೆ ಕಲೆಕ್ಷನ್ ಚೆನ್ನಾಗಿ ಬಂದಿದೆ, ಅದ್ರ ಮೇಲೆ ಡೌಟೇ ಇಲ್ಲ. 3-4 ವಾರ ಆದಮೇಲೆ ಸ್ವಲ್ಪ ಸೆಕೆಂಡ್ ಶೋ ಡ್ರಾಪ್ ಆಯ್ತಾ ಬಂತು. ಅದನ್ನು ಬಿಟ್ಟರೆ ಬೇರೆ ಯಾವ ಥರಕ್ಕೂ ಅದು ಲಾಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅದು ಟೋಟಲ್ ಎಷ್ಟು ವಾರ ಹೊರತು ರಣಜಿತ್ ಥಿಯೇಟರ್ಲಿ? ಅದರಲ್ಲಿ ಒಂದು 9 ವಾರ ಹೋಗಿದೆ. 9 ವಾರ. ಹೌದು. ಈಗ ಆ ಸಿನಿಮಾ ರಿಲೀಸ್ ಆಯಿತು ನೋಡಿ. ಹಾಂ. ಈ ರಾಜ್ಕುಮಾರ್ ಅವ್ರ ಸಿನಿಮಾ ಬಂದರೆ ರಣಜಿತ್ ಥಿಯೇಟರ್ ನಾವು ನೋಡ್ತಾ ಇದ್ದೀವಿ, ಒಟ್ಟೊಟ್ಟಿಗೆ 6 ದಿನದ್ದು 5 ದಿನ ಟಿಕೆಟ್ ಕೊಟ್ಟು. ಹೌದು. ಈ ಸಿನಿಮಾದು ಹಂಗೆ ಆಯ್ತಾ? ಅದೇ ಥರನೇ ಕೊಟ್ಟರೆ ಟಿಕೆಟ್? ಇದರಲ್ಲಿ 4 ದಿವಸದ ಮಾತ್ರ ಕೊಟ್ಟಿದ್ದು. 4 ದಿವಸ ಕೊಟ್ಟಿದ್ದು. ಅದರಲ್ಲಿ ಸೆಕೆಂಡ್ ಶೋ ಟಿಕೆಟ್ ಸ್ವಲ್ಪ ಉಳ್ಕೊತಾಯಿತು. ಆದರೂ ಅಭಿಮಾನಿಗಳು ಬಂದು ಕೇಳಿ ತಗೊಂಡು ಹೋಗ್ತಾಯಿದ್ರು. ಅದು ಕಂಪ್ಲೀಟ್ ಆಗಿದೆ. ಯಾವುದೇ ಲಾಸ್ ಆಗೋ ಚಾನ್ಸ್ ಇಲ್ಲ, ಅದರಲ್ಲಿ ಲಾಸ್ ಆಗೂ ಇಲ್ಲ. ಎಲ್ಲ ಥರಕ್ಕೂ ಯಾವುದೇ ಕಾರಣಕ್ಕೂ ರಾಜ್ಕುಮಾರ್ ಪಿಕ್ಚರಲ್ಲಿ ಲಾಸ್ ಆಗೋ ಚಾನ್ಸೇ ಇಲ್ಲ. ಇನ್ನು ಯಾವುದೇ ಪಿಕ್ಚರು ರಾಜ್ಕುಮಾರ್ ಪಿಕ್ಚರು ಫ್ಲಾಪ್ ಆಗಿಲ್ಲ. ನೀವು ಒಟ್ಟು ಅಲ್ಲಿ ರಣಜಿತ್ ಥಿಯೇಟರ್ ಎಷ್ಟು ವರ್ಷ ಇದ್ರಿ, ಏನು ಕೆಲಸ ಮಾಡ್ತಿದ್ರಿ? ನಾವು ಅಲ್ಲಿ ಗೇಟ್ ಕೀಪರ್ ಕೆಲಸ ಮಾಡ್ತಿದ್ದು. ಬಟ್ ಎಲ್ಲ ಜನರಲ್ಲಾಗಿ ಏನು ಕೆಲಸ ಹೇಳ್ತಾರೆ ಎಲ್ಲನೂ ಮಾಡ್ತಿದ್ದೆ. ಎಲ್ಲ ನನಗೆ ಗೊತ್ತಿತ್ತು. ಕಲೆಕ್ಷನ್ ಬಗ್ಗೆನೂ ನನಗೆ ಗೊತ್ತು. ನಾವು ಟಿಕೆಟೂ ಇಶ್ಯೂ ಮಾಡ್ತಿದ್ದೋ, ಯಾರಿಗೆ ಯಾವ ಪೋಸ್ಟಲ್ಲಿ ಯಾರು ಇರಕ್ಕಿಲ್ಲ ಅಲ್ಲಿಗೆ ನಾವೇನು ಬೇಕು ಅಟೆಂಡ್ ಮಾಡ್ತಿದ್ದೋ. ನಾನು ಎಲ್ಲನೂ ಮಾಡಿದ್ದೀನಿ. ನಮ್ಗೆ ಅಲ್ಲಿ ರಾಜ್ಕುಮಾರ್ ಪಿಕ್ಚರಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋಕ್ಕೆ ಅವಕಾಶ ಇಲ್ಲ. ಇದು ಅದೇ ಕಣ್ಣು ಸಿನಿಮಾ ರಿಲೀಸ್ ಆಗಿದ್ದು 85ನೇ ಇಸ್ವಿನಲ್ಲಿ. 85ನೇ ಇಸ್ವಿಲಿ. 85ರಲ್ಲಿ ಅದಾಗಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿದ್ರು. ಹೌದು. ಆದರೂ ಕೂಡ ಪಾಪ ಅವರು ಒಬ್ರು ಒಳ್ಳೇದಾಗಲಿ ಅಂತೇಳಿ ವಾದಿರಾಜ್ಗೆ ಕಾಲ್ ಶೀಟ್ ಕೊಡ್ತಾರೆ. ಹೌದು. ಪಾರ್ವತಮ್ಮ ಅವ್ರು ಪ್ರೊಡ್ಯೂಸರ್ ಆಗಿದ್ರು ಕೂಡ ಅವರು ಜೊತೆಗೆ ಆ ಸಿನಿಮಾದಲ್ಲಿ ಅಣ್ಣವರು ನೆಗೆಟಿವ್ ಪಾರ್ಟ್ ಅಂದ್ರೆ ಎದುರುಕೊಳ್ಳುವಂಥದ್ದು, ಹೌದು, ಭಯ, ಆ ಥರ ಯಾವುದೋ ಅವರು ಸೀನ್ ಮಾಡಿರಲಿಲ್ಲ. ಅದನ್ನ ಹೆಂಗ್ ತಗೊಂಡ್ರು ಅಭಿಮಾನಿಗಳು? ಅಭಿಮಾನಿಗಳು ಆ ಸೀನ್ಗೆ ಯಾರೂ ಹೆದರಲಿಲ್ಲ, ಯಾರು ಹೆದರ್ಕೋತಾ ಇರಲಿಲ್ಲ. ಅದಕ್ಕೆ ಅವ್ರ ಆ್ಯಕ್ಟಿಂಗ್ ಚೆನ್ನಾಗೈತೆ ಅಂತ ಭಾಳ ಖುಷಿ ಪಡ್ತಿದ್ರು. ಟೈಮ್ಗೆ ಏನು ಆ್ಯಕ್ಟಿಂಗ್ ಮಾಡ್ತಾರೆ ಅವರು ರಾಜ್ಕುಮಾರ್ ಅವರು, ಅವ್ರ ಅಭಿನಯ ಭಾಳ ಚೆನ್ನಾಗೈತೆ ಅನ್ನೋ ಖುಷಿಗೆ ಕೆಲವರು ರಿಪೀಟ್ ಪಿಕ್ಚರ್ ನೋಡೋರೆ, ಚೆನ್ನಾಗಿದೆ ಈ ಪಿಕ್ಚರು ಅಂತ. ಅದು ಜನರಲ್ಲಾಗಿ ಜನಗಳಿಗೆ ಅದು ಒಳ್ಳೆ ಆ್ಯಕ್ಟಿಂಗ್ ಮಾಡೋರೆ ರಾಜ್ಕುಮಾರ್ ಅನ್ನೋ ಖುಷಿ ಇವರಿಗೆ. ಕೆಲವು ಮಕ್ಕಳುಗಳಿಗೆ ಭಯ ಬರೋದು. ಸಿನಿಮಾ ಅಂತೂ ಲಾಸ್ ಇಲ್ಲ ಅದು ಯಾವ ಕಾರಣಕ್ಕೂ ಫಿಲಮ್ ಲಾಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅದು ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಬಂತು. ಆಮೇಲೆ ಇಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಹೊರಗಡೆ ಚಿತ್ರದುರ್ಗ, ದಾವಣಗೆರೆ, ಬೆಳಗಾಮು ಆ ಸೈಡಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲೇ ಕಲೆಕ್ಷನ್ ಬಂದಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯ.